ಸಂಸದರಾದ ಸಾಗರ್ ಖಂಡ್ರೆ ಅವರಿಗೆ ಮುಂದಿನ ಮುಖ್ಯಮಂತ್ರಿ ಯಾರಪ್ಪ? ಮುಂದಿನ ಮುಖ್ಯಮಂತ್ರಿ ಯಾರಪ್ಪ? ಆಚರಣೆ ಮಾಡ್ತೀವಿ ಅಂತಂದ್ರೆ ಎಲ್ಲರಿಗೂ ಗೊತ್ತು. ಆದ್ರೂ ಕೂಡ ಭಾರತದ ಸಂವಿಧಾನದಲ್ಲಿ ಏನೇನು ಬರ್ದಿದೆ, ಏನೇನು ಆರ್ಟಿಕಲ್ಸ್ ಇದೆ, ಶೆಡ್ಯೂಲ್ ಇದೆ, ಅದ್ರ ಬಗ್ಗೆ ಬಹಳ ಜನರಿಗೆ ಮಾಹಿತಿ ಇಲ್ಲ. ಈಗ ಕೇಂದ್ರ ಸರ್ಕಾರ ಸ್ವಲ್ಪ ಕಾನೂನು ಮಾಡ್ತದೆ, ರಾಜ್ಯ ಸರ್ಕಾರ ಸ್ವಲ್ಪ ಕಾನೂನು ಮಾಡುತ್ತೆ. ಇದು ಎಲ್ಲಿಂದ ಬಂದಿದೆ? ಈಗ ಸ್ಟೇಟ್ ಲಿಸ್ಟ್ ಅಂತ ಇದೆ, ಕನ್ಕರೆಂಟ್ ಲಿಸ್ಟ್ ಅಂತ ಇದೆ, ಸೆಂಟ್ರಲ್ ಲಿಸ್ಟ್ ಅಂತ ಇದೆ. ಸ್ಟೇಟ್ ಲಿಸ್ಟ್ ಅಲ್ಲಿರುವ ಎಲ್ಲ ಸಬ್ಜೆಕ್ಟ್ಗಳು ರಾಜ್ಯ ಸರ್ಕಾರ ಕಾನೂನು ಮಾಡಬಹುದು. ಸೆಂಟ್ರಲ್ ಲಿಸ್ಟ್ ಅಲ್ಲಿರುವ ಏನ್ ಸಬ್ಜೆಕ್ಟ್ಸ್ ಇದೆ ಅದು ಕೇಂದ್ರ ಸರ್ಕಾರ ಕಾನೂನು ಮಾಡಬಹುದು. ಕನ್ಕರೆಂಟ್ ಲಿಸ್ಟ್ ಅಲ್ಲಿರೋರು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಎರಡೂ ಕಾನೂನು ಮಾಡಬಹುದು. ಇವತ್ತು ನೀವು ನಮಗೆ ಕಾನೂನು ಒಂದು ವ್ಯವಸ್ಥೆ ಇದೆ ಅಂತಂದ್ರೆ ನಮ್ಮ ಭಾರತದ ಸಂವಿಧಾನದಿಂದ ಮಾತ್ರ ಇದೆ. ನಮ್ಗೆಲ್ಲರಿಗೆ ಒಂದು ಸಮಾನತೆ ಇದೆ, ಎಲ್ಲರಿಗೆ ಹಕ್ಕುಗಳಿದೆ. ಈಗ ಮುಖ್ಯಮಂತ್ರಿ ಇರ್ಬೋದು, ಪ್ರಧಾನಮಂತ್ರಿ ಇರ್ಬೋದು, ಅವರಿಗೆ ನಮಗೆ ಟೀಕೆ ಟಿಪ್ಪಣಿ ಮಾಡಕ್ಕೆ ನಮ್ಗೆ ಒಂದು ಹಕ್ಕು ಸಿಕ್ಕಿದೆ ಅಂತಂದ್ರೆ ನಮ್ಗೆ ಅದು ಸಂವಿಧಾನದಿಂದನೇ ಸಿಕ್ಕಿದೆ. ಅದು ನಮ್ ಎಲ್ಲರಿಗೂ ಗೊತ್ತಿದ್ರು ಕೂಡ ಅದ್ರ ಬಗ್ಗೆ ಡೀಟೇಲ್ಸ್ ಬಹಳ ಜನರಿಗೆ ಯಾವ ಆರ್ಟಿಕಲ್ ಯಾವ್ಯಾವಿಂದ ನಮ್ಗೆ ಸಿಗತ್ತೆ ಅಂತ ಗೊತ್ತಿಲ್ಲ. ಈಗ ನಾಳೆಯಿಂದ ಎಲ್ಲಾದ್ರೂ ಅನ್ಯಾಯ ಆಗ್ತಾ ಇದೆ ಅಂತಂದ್ರೆ ನ್ಯಾಯಪರವಾಗಿ ನಾವು ಕೆಲಸ ಮಾಡಬೇಕು, ನ್ಯಾಯಪರವಾಗಿ ನಾವು ಹೋರಾಟ ಮಾಡಬೇಕು ಅಂತಂದ್ರೆ ಇದರಿಂದ ಮಾತ್ರ ಸಾಧ್ಯ. ಅದಕ್ಕೆ ನಾನು ಎಲ್ಲರಿಗೂ ವಿನಂತಿ ಮಾಡ್ತೀನಿ. ಇವತ್ತು ನ್ಯೂಸ್ ನಾವು ಗಣರಾಜ್ಯೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದೀವಿ. ಈ ನಮ್ಮ ಭಾರತದ ಸಂವಿಧಾನ ಬಗ್ಗೆನೂ ಕೂಡ ನೀವು ನಮ್ಮ ಎಲ್ಲರ ಹತ್ರ ಸ್ಮಾರ್ಟ್ ಫೋನ್ ಇದೆ. ಭಾರತದ ಸಂವಿಧಾನ ಎಲ್ಲರಿಗೂ ಕೂಡ ಒಂದು ಅವೈಲೇಬಲ್ ಇದೆ. ಅದನ್ನು ಸರಿಯಾಗಿ ನಾವು ಓದಿ ನಾವು ಕೆಲಸ ಮಾಡಬೇಕಂತ. ಅದ್ರ ಜೊತೆ ಇವತ್ತು ನ್ಯೂಸ್ ವಿನೋದ್ ಅಪ್ಪಿ ಅವರು VN ಅಪ್ಪಿ ಫೌಂಡೇಶನ್ ವತಿಯಿಂದ ನಮ್ಮ ತಂದೆಯವರಾದ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಸಾಹೇಬರ ಒಂದು ಜನ್ಮದಿನದ ನಿಮಿತ್ತ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದಾರೆ. 501 ಹೆಲ್ಮೆಟ್ಗಳು ಕೂಡ ನಾವೆಲ್ಲ ಬೈಕರ್ಸ್ಗೆ ನಾವು ಕೊಡ್ತಾ ಇದೀವಿ. ಅದಕ್ಕೆ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೂ ನನ್ನ ವತಿಯಿಂದ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ನೀವು ಕೂಡ ನೋಡಬಹುದು, ಈಗ ನಮ್ಮ ದೇಶದಲ್ಲಿ ರೋಡ್ ಆಕ್ಸಿಡೆಂಟ್ಸ್ ಅಲ್ಲಿ ಬಹಳ ಜನ ಅವರು ಪ್ರಾಣವನ್ನು ಕಳ್ಕೊಳ್ತಾ ಇದ್ದಾರೆ. ಬಹಳ ಜನರಿಗೆ ಹೆಡ್ ಇಂಜರಿ ಆಗಿ ಅವರು ಸೀರಿಯಸ್ ಆಗ್ತಾ ಇದ್ದಾರೆ. ಅವರಿಗೂ ಬಹಳಷ್ಟು ಕಷ್ಟ ಅನುಭವಿಸ್ತಾ ಇದ್ದಾರೆ. ಅದಕ್ಕೆ ಒಂದು ಹೆಲ್ಮೆಟ್ ಹಾಕೊಂಡಿದ್ದಾರೆ. ನಾವೆಲ್ಲರೂ ಸುರಕ್ಷಿತವಾಗಿ ನಾವು ಬಾಳ್ಬಹುದು. ನಾವು ರೋಡ್ ಆಕ್ಸಿಡೆಂಟ್ಸ್ ಕಡಿಮೆ ಆಗುತ್ತೆ, ಡೆತ್ ಕಡಿಮೆ ಆಗುತ್ತೆ, ಇಂಜರಿ ಕಡಿಮೆ ಆಗುತ್ತೆ. ಅದಕ್ಕೆ ಈ ಹೆಲ್ಮೆಟ್ಸ್ ಅನ್ನು ಸರಿಯಾಗಿ ಎಲ್ಲರೂ ಬಳಸಬೇಕಂತ ನಾನು ವಿನಂತಿ ಮಾಡ್ತೀನಿ. Better we are undercover by Indian Constitution is the father of Indian Constitution. The Constitution gives us rights and also teaches us our duties. The Constitution is supreme law of India. It is our duty to protect it. जो संविधान को सम्मान नहीं कर सकता है वो कभी भी देश से प्यार नहीं कर सकता है. किसी ने गीता तो किसी ने कुरान में डाला. अगर जिसे मौका था पता स्कूल जाने से उसने ही भारत का संविधान लिख डाला. थैंक यू. ये भारत का संविधान. ನಮ್ಮ ನಾಯಕರಾದಂತ ಸನ್ಮಾನ್ಯ ಈಶ್ವರ್ ಬಿ ಖಂಡ್ರೆ ಸಾಹೇಬರು ಇವತ್ತು ನಮಗೌದು ನಮ್ಮ ಸಾಹೇಬರು ಆಲದ ಮರ ಇದ್ದಾಗ ಇವತ್ತು ಆಲದ ಮರ ಕೆಳಗಡೆ ಇವತ್ತು ನಾವು ಬದುಕ್ತಾ ಇದ್ದೀವಿ. ಇವತ್ತು ದೊಡ್ಡ ಆಶೀರ್ವಾದ ಇದೆ ನಮಗೆ. ಇವತ್ತು ಖಂಡ್ರೆ ಪರಿವಾರಕ್ಕೆ ನಾವು ಎಷ್ಟು ಹೇಳಿದ್ರು ಇವತ್ತು ನಾವು ಕಡಿಮೆ ಇದೆ ನಮ್ಮ ಬಗ್ಗೆ. ಯಾಕಂದ್ರೆ ಅವರು ನಮ್ಗೆ ಮಾಡಂತ ನಮ್ಮಂತ ಎಷ್ಟೋ ಸಾವಿರಾರು ಕಾರ್ಯಕರ್ತರಿಗೆ ಈ ದಿನ ಅವರು ನೆರಳಾಗಿದ್ದಾರೆ. ಅದೇ ರೀತಿ ಈ ವೇದಿಕೆ ಮೇಲೆ ಬಂದಂತ ನಮ್ಮ ದಲಿತ ಹಿರಿಯ ನಾಯಕರಾದಂತ ಮಾರುತಿ ಬೌದ್ಧ ಸಾಹೇಬರು ಹಾಗೂ ರಮೇಶ್ ಡಾಕ್ಟರ್ ಸಾಹೇಬರು, ನಮ್ಮ ಹಂಗುರ್ಗಿ ಸಾಹೇಬರು, ಹನುಮಂತ್ ಮಲ್ಕಾಪುರ ಅವರು, ಬಂಗಾರಿ ಅವರು, ಬನ್ನೂರವರು, ತ್ಯಾಗ ಸಾಹೇಬರು, ನೆರಾಟೆ ಅವರು ಮತ್ತು ನಮ್ಮ ಜಾನ್ ವೆಸ್ಲಿ ಅವರು, ಸಂತೋಷ್ ಪಟೇಲ್ ಜೀರಾ ಅವರು ಹಾಗೂ ನಮ್ಮ ಪೂಜೆ ಬಂತೇಜಿ ಅವರಿಗೆ ಮತ್ತು ಪವನ್ ಆಗಲಿ, ಸುರೇಖಾಂತ್ ಆಗಲಿ
ಮತ್ತೆ ನಮ್ಮದು ಉದಯ ನಾಯಕ ಆಗಲಿ ಎಲ್ಲರಿಗೆ ಧನ್ಯವಾದ ತಿಳಿಸ್ತೀನಿ. ಅದೇ ರೀತಿ ಮತ್ತೆ ನಮ್ಮ ಮಾಧ್ಯಮ ಮಿತ್ರರಿಗೆ ಎಲ್ಲಕ್ಕಿಂತ ಪ್ರಮುಖವಾಗಿ ಮಾಧ್ಯಮ ಮಿತ್ರರಿಗೆ ನಾನು ಈ ವೇದಿಕೆ ಮೇಲಕ್ಕೂ ಇವತ್ತು ಬಂದು ನಮಗೆಲ್ಲ ಸಹಕರಿಸಿದ್ರು ತಮ್ಮೆಲ್ಲರಿಗೂ ನಾನು ಈ ವೇದಿಕೆ ಮುಖಾಂತರ ತುಂಬಾ ಹೃದಯದಿಂದ ನಾನು ಧನ್ಯವಾದ ಹೇಳ್ತೀನಿ. जर भाई जरा पाँव हाथ पीछे, हाथ पीछे। ಊಟ ಮಾಡ್ಕೊಳ್ಳಿ. ಈಗ ಇನ್ನೊಂದು 10 ನಿಮಿಷ ಆಗ್ತದ. 10 ನಿಮಿಷ ಹೋದ್ರೆ ಎಲ್ಲರೂ ಹೆಲ್ಮೆಟ್ ಅಲ್ಲಿ ವಿತರಣೆ ಮಾಡ್ತೀನಿ. ದಯವಿಟ್ಟು ಊಟ ಮಾಡ್ಕೊಳ್ಳಿ ಎಲ್ಲರೂ. ಯಾಕಂದ್ರೆ ಉಪವಾಸ ಹೊರಟಿಗೆ ಹೋಗ್ಬೇಕು. ಇದೊಂದು ದಯವಿಟ್ಟು ನಮ್ಮ ರಿಕ್ವೆಸ್ಟ್ ಅಲ್ಲ. ಹೆಲ್ಮೆಟ್ ಎಲ್ಲರೂ ಕಂಪಲ್ಸರಿ ಸಿಗ್ತದ. ಟೆನ್ಷನ್ ತಗೊಳ್ಳಿ. ಅನ್ನದಾನ ಮಹಾದಾನ ಎನ್ನುವಂತಹ ಸಂದೇಶವನ್ನು ಇಟ್ಟುಕೊಂಡು ಶಿವನಪ್ಪ ಫೌಂಡೇಶನ್ ಅವರು ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈಗಾಗಲೇ ನೀವು ಕೇಳಿದ್ದೀರಿ, ನಿಮಗೆ ಅನ್ವಯ ಮಾಡಲಾಗಿದೆ. ಬೈಕ್ ಸವಾರರು